ಇವತ್ತಿನ ದಿನ ಅತ್ಯಂತ ನೆನಪಿಟ್ಟುಕೊಳ್ಳುವಂತಹ ಒಂದು ಆಧ್ಯಾತ್ಮಿಕದ ದಿನ. ಈ ಸಮಾಜದಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನಮಾನ ಅದ. ಬಹಳ ಸುಂದರವಾಗಿ ಅಕ್ಕನ ಜೀವನವನ್ನು ಕುರಿತು ನಮ್ಮ ಆಲ್ವಾಳ ತಾಯಿಯವರಾಗಲಿ, ಹಂಸಲಿ ಗುರುಗಳಾಗಲಿ, ನಮ್ಮ ಕುಂಡೋಜಿ ಗುರುಗಳಾಗಲಿ ಬಹಳ ಸುಂದರವಾಗಿ ಅಕ್ಕನ ವಿಷಯವಾಗಿ ಈಗಾಗಲೇ ತಿಳಿಸ್ಕೊಂಡು ಬಂದಿದ್ದಾರೆ. ಆದ್ರೂ ಒಂದೆರಡು ವಿಷಯವನ್ನು ನೋಡೋಣ. ನನಗೆ ಉದ್ಘಾಟನೆ ಮಾಡ್ಲಿಕ್ಕೆ ಕೊಟ್ಟರು, ನನಗೆ ಮೊದಲು ಕೊಡ್ತಾರ, ಲಘುನ ಮಾತಾಡಿ ಹೋದಾಯ್ತು ಅಂದ್ಕೊಂಡೆ, ಕೊನೆಗೆ ಬಂದಾಗ ಇರಲಿ. ಈ ಜನಮಾನಸದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೇಗದೆ ಅಂತ ಕೇಳಿದ್ರೆ, ಹಾಗೂ ಈಗಲೂ ಕೂಡ ಮೊದಲು ಅತಿ ಪೂರ್ವ ಕಾಲದಲ್ಲಿ, ವೇದದ ಕಾಲದಲ್ಲಿ ಕೆಲವೊಂದು ಋಕ್ಕುಗಳನ್ನ ಹೆಣ್ಣು ಮಕ್ಕಳೇ ಬರೆದಿದ್ರು. ಲೋಪಮುದ್ರ, ವಿಶ್ವವರಾಹ, ಘೋಷ ಅನ್ನುವಂಥ ಹೆಣ್ಣು ಮಕ್ಕಳು ಋಕ್ಕುಗಳನ್ನು ಬರೆದಿದ್ರು. ತದನಂತರದಲ್ಲಿ ಸ್ವಲ್ಪ ಕಾಲಾಂತರ ಕಳೆದ ಮೇಲೆ ಯಾರು ಬಂದರು ಅಂದ್ರೆ ಶಂಕರ ಭಗವತ್ಪಾದರು ಬಂದರು. ಆ ಕಾಲದಲ್ಲಿ ಮಣ್ಣನ ಮಿಶ್ರಣ ಹೆಂಡತಿ ಭಾರತೀದೇವಿ. ಅದಕ್ಕಿಂತಲೂ ಪೂರ್ವದಲ್ಲಿ ಯಾಜ್ಞವಲ್ಕ್ಯರು ಬಂದರು. ಯಾಜ್ಞವಲ್ಕ್ಯರನ್ನ ತನ್ನ ವಾದದಲ್ಲಿ ಸೋಲಿಸಿದಂಥವಳು ಗಾರ್ಗೇಯಿ ಮೈತ್ರಿ ಅಂತ ಅವರು ಕೂಡ ವಿದ್ಯಾವಂತರಾಗಿಯೇ ಇದ್ರು. ಅದು ಕಳೆದ ನಂತರ ಕಾಲಾಂತರದಲ್ಲಿ ಎಂಥ ಒಂದು ಪರಿಸ್ಥಿತಿ ಬಂತು ಅಂತ ಕೇಳಿದ್ರೆ, ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ದನಿ ಎತ್ತಿ ಮಾತಾಡುವ ಶಕ್ತಿನೇ ಇರಲಿಲ್ಲ, ದನಿ ಎತ್ತುವ ಶಕ್ತಿ ಇರಲಿಲ್ಲ, ಕಳ್ಕೊಂಡ್ಬಿಟ್ಲು. ಯಾಕೆ ಅಂದ್ರೆ ಮನು ಹೇಳಿದ, ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿ ಯವನೆ ರಕ್ಷಂತಿ ಸ್ಥಾವಿರೇ ಪುತ್ರಾನ್ ಸ್ತ್ರೀ ಸ್ವಾತಂತ್ರ್ಯ ನ ಮರುಹತಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟ. ಏನಂತ ಹೇಳಿದ? ಬಾಲ್ಯದಲ್ಲಿ ತಾಯಿ ತಂದೆಗಳ ರಕ್ಷಣೆಯಲ್ಲಿ ಕಳಿಬೇಕು, ಯೌವನದಲ್ಲಿ ಗಂಡ ಹೆಂಗ್ ಹೇಳ್ತಾನೋ ಏನ್ರಿ, ಅಡಿಗೆ ಮಾಡೋದ್ರೆ ಅಡಿಗೆ ಮಾಡಬೇಕು, ಮಕ್ಕಳ ಅಡಿ ಅಂದ್ರೆ ಮಕ್ಕಳ ಅಡಿಬೇಕು, ಒಳಗ ಕುಂಡಿರ್ಬೇಕು, ಹೊರಗೆ ಬರುವಂತಿಲ್ಲ. ಜೈಲಾಗಿತ್ತು, ಜೈಲುವಾಸ ಆಗಿತ್ತು ಹೆಣ್ಣು ಮಕ್ಕಳ ಜೀವನ. ಅಂಥ ಒಂದು ಕಾಲವನ್ನ ಮೀರಿ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ದಾಸ್ಯ ಶೃಂಖಲೆಯಲ್ಲಿ ಬೆಳೆದಿದ್ದು ಹೆಣ್ಣು ಬೆಳೆದಿದ್ದು. ಅದು ಕಳೆದ ಕಾಲ 12ನೇ ಶತಮಾನದೊಳಗ ಬಂತು ನೋಡ್ರಿ ಮತ್ತೆ ಕಾಲ ಏನ್ರಿ. ಬಸವಾದಿ ಪ್ರಮುಖರು ಇಡೆಗೆ ಅವತರಿಸಿ ಬಂದರು. ಯಾಕೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ ಯಾವ ಕಾಲದಲ್ಲಿ ಅಧರ್ಮ ತಾಂಡವ ನೃತ್ಯವನ್ನು ಆಡ್ತದೆಯೋ ಆಯಾಯ ಕಾಲದಲ್ಲಿ ಪರಮಾತ್ಮ ಶಿವಶರಣರನ್ನ ಇಲ್ಲಿಗೆ ಕಳಿಸಿದ್ದಾನೆ. ಯಾಕೆ? ಈ ಜಗತ್ತನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ, ಮನುಷ್ಯನ ಮನಸ್ಸನ್ನ ಸುಧಾರಿಸುವುದಕ್ಕೋಸ್ಕರವಾಗಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿ ಸಂತ ಮಹಾತ್ಮರು ಶರಣರು ಆಯಾಯ ಕಾಲದಲ್ಲಿ ಹುಟ್ಟಿ ಬಂದಾರೆ. ಅದೇ ತೆರನಾಗಿ 12ನೇ ಶತಮಾನದಲ್ಲಿಯೂ ಕೂಡ ಬಸವಾದಿ ಪ್ರಮುಖರು ಇಳಿಗೆ ಬಂದರು. ಬಸವಾದಿ ಶರಣರು ಇಳಿಗೆ ಬಂದ ಮೇಲೆ ನಡೀತು ಏನಂತ, ನನಗಷ್ಟೇ ಯಾಕೆ, ಏನು ಉಪನಯನ ನನಗಷ್ಟೇ ಯಾಕೆ, ನನ್ನ ಅಕ್ಕನಿಗೆ ಯಾಕಿಲ್ಲ ಪ್ರಶ್ನೆ ಬಂತು.